ಸಮುದಾಯದ ಮತದಾರರನ್ನ ಸೇರಿಸುವುದಕ್ಕೆ ವ್ಯವಸ್ಥಿತ ಷಡ್ಯಂತ್ರವನ್ನ ಈ ಸರ್ಕಾರ ಜಿಬಿಎದಲ್ಲೂ ಮಾಡಿದೆ, ಈಗಲೂ ಮಾಡ್ತಾ ಇದೆ. ನಾನು ಈ ಸರ್ಕಾರಕ್ಕೆ ಕೇಳಕ್ ಇಚ್ಛೆ ಪಡ್ತೀನಿ, ನಿಮ್ಗೆ ಬಹುಸಂಖ್ಯಾತರ ಮತ ಬೇಡವಾ? ಇವತ್ತು ಶಾದಿ ಮಹಲಲ್ಲಿ, ಕಲ್ಯಾಣ ಮಂಟಪದಲ್ಲಿ, ಮಸೀದಿಗಳಲ್ಲಿ ಎಸ್ಐಆರ್ ನಡೀತಿದೆಯಲ್ಲ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕೂತ್ಕೊಂಡು ನೀವು ಮಾಡ್ತಾ ಇದ್ದೀರಲ್ಲ, ಏನಿದು? ಏನ್ ಮಾಡಕ್ ಹೊರಟಿದ್ದೀರಿ? ಕಾನೂನು ಏನಿದೆ, ನೀವೇನ್ ಮಾಡಕ್ ಹೊರಟಿದ್ದೀರಿ? ಇದು ಎಲ್ಲಿದು? ಜಯನಗರದ ಗುರಪ್ಪನ ಪಾಳ್ಯದ್ದು ನಿನ್ನೆ ನಡೆದಿರುವಂತದ್ದು. ಒಂದೇ ಕಡೆ ಸೇರ್ಕೊಂಡು ಮತದಾರ ಪಟ್ಟಿಗೆ ಇನ್ಕ್ಲೂಡ್ ಮಾಡುವಂತದನ್ನ ನೀವು ಮಾಡ್ತಾ ಇದ್ದೀರಿ. ಎಲ್ಲರೂ ಒಂದ್ ಕಡೆ, BLO ಒಂದ್ ಕಡೆ, BLA ಒಂದ್ ಕಡೆ. ಇದು ನಿಮ್ದು ಕತೆ. ಯಾರ ಸಲುವಾಗಿ? ಕೇವಲ ಅಲ್ಪಸಂಖ್ಯಾತರನ್ನ ಮತದಾರ ಪಟ್ಟಿಗೆ ಸೇರಿಸುವುದಕ್ಕಾಗಿ. ನಿಮ್ಮ ಆದ್ಯತೆ ಯಾರು? ನಿಮ್ಮ ಆದ್ಯತೆ ಕರ್ನಾಟಕ ರಾಜ್ಯದ ಎಲ್ಲ ಮತದಾರರು ಅಲ್ಲ. ನಿಮ್ಮ ಆದ್ಯತೆ ಇರುವಂತದ್ದು ಕರ್ನಾಟಕ ರಾಜ್ಯದ ಕೇವಲ ಅಲ್ಪಸಂಖ್ಯಾತರು ಯಾರು ಮಸೀದಿಯಲ್ಲಿ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ ಅವ್ರು ಮಾತ್ರ. ಇದು ಇದನ್ನ ನಮ್ಗೆ ತೋರಿಸ್ತಾ ಇದೆ. ಎಲ್ಲ ಕಡೆಗಳಿಂದ ಇವತ್ತು ಆರೋಪಗಳು ಬರ್ತಾ ಇದ್ದಾವೆ. ಮುಖ್ಯಮಂತ್ರಿಗಳು ಏನ್ ಮಾಡಕ್ ಹೊರಟಿದ್ದೀರಿ? ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನೀವು ಗೆಲ್ಬೇಕನ್ನುವಂತ ಕಾರಣಕ್ಕಾಗಿ ಅಕ್ರಮವಾಗಿ ನನ್ನ ಸೇರ್ಸಕ್ ಹೊರಟಿದ್ದೀರಿ. ಜಿಬಿಎ ಚುನಾವಣೆ ಇದರ ಆಧಾರದಲ್ಲಿ ನೀವು ಮಾಡ್ತೀರಿ. ಅಕ್ರಮ ಮತದಾರ ಪಟ್ಟಿಯನ್ನ ಜಿಬಿಎದ್ದು ಮೊನ್ನೆ ನೀವು ಸರ್ವೆ ಮಾಡಿದ್ರಲ್ಲ, ಮತದಾರ ಪಟ್ಟಿ ಹೊಸದಾಗಿ ಮಾಡಿದ್ರಿ, ಅದನ್ನು ಮಾಡಿದ್ರಿ, ನಾವು ವಿರೋಧ ಮಾಡಿದ್ವಿ, ಆದ್ರೂ ನೀವು ಸಲ್ಲಿಕೆ ಮಾಡಿದ್ರಿ. ಎರಡನೇದು ನನ್ನ ಆಗ್ರಹ ಇರುವಂತದ್ದು, ಯಾವ SIR ನಡೀತಿದೆ, ಈ SIR ನ ಹೊಸ SIR ಮತ್ತೆ ರಿವ್ಯೂ ಆಗ್ಬೇಕು. ಚುನಾವಣಾ ಆಯೋಗ ಇದನ್ನು ಗಮನಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಅಕ್ರಮ ನಡೀತಾ ಇದೆ, ಅದನ್ನು ತಡೆಯುವುದಕ್ಕಾಗಿ ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲಿ ನೀವು ಯಾವ ಕ್ರಮವನ್ನು ಕೈಗೊಂಡು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಕೇಂದ್ರ ಚುನಾವಣಾ ಆಯೋಗಕ್ಕೆ ನನ್ನ ಪ್ರಣಾಮಗಳು ಮತ್ತು ಅಭಿನಂದನೆಗಳು. ಅತ್ಯಂತ ಶುದ್ಧವಾದಂತಹ ಒಂದು ಮತದಾರ ಪಟ್ಟಿಯನ್ನ ನೀವು ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ರಿ, ನೀವು ಬಿಹಾರದಲ್ಲಿ ಮಾಡಿದ್ರಿ, ರಾಜ್ಯದ ಬೇರೆ ಬೇರೆ ಕಡೆ, ಕೇರಳ ಇರ್ಬೋದು, ಬೇರೆ ಬೇರೆ ಕಡೆ ಮಾಡಿದ್ರಿ. ಆದ್ರೂ ನೀವು ಕೇರಳದಲ್ಲಿ ಗೆದ್ದಿದ್ದೀರಿ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಮೂಗಿನ ನೇರದಡಿಯಲ್ಲಿ ಅವರ ಆದೇಶದಂತೆ ಅಕ್ರಮ ಮತದಾರರನ್ನ ಸೇರಿಸುವಂತದ್ದು SIR ಮೂಲಕ ನಡೀತಾ ಇದೆ. ಇದನ್ನ ನಾವು ಒಪ್ಪೋದಿಲ್ಲ. ಇದಕ್ಕೆ ಕೇಂದ್ರ ಚುನಾವಣಾ ಆಯೋಗ ಇಂಟರ್ವ್ಯೂನ್ ಆಗಬೇಕು, ಕ್ರಮ ಕೈಗೊಳ್ಳಬೇಕು. ಯಾರ್ಯಾರು DCಗಳಿದ್ದಾರೆ, BLOಗಳಿದ್ದಾರೆ, ಇವತ್ತು BLOಗಳು ಹಲವಾರು ಕಡೆಗಳಲ್ಲಿ ಹೋಗ್ತಾರೆ, ಒಂದು ಕಡೆ ಕುತ್ಕೊಂತಾರೆ, ಎಲ್ಲರನ್ನ ಅಲ್ಲಿ ಗುಂಪಾಕೊಂತಾರೆ, ಅಲ್ಲಿ ಮಾಡ್ತಾ ಇದ್ದಾರೆ. ಯಾವ ನ್ಯಾಯ ಇದು? ಯಾವ ಕಾನೂನು ಇದು? ಎರಡನೇದು, BLOಗಳಿಗೆ ಕರೆಕ್ಟ್ ಟ್ರೈನಿಂಗ್ ಕೊಟ್ಟಿಲ್ಲ. 2002ರ ಮೊದಲು ಮತದಾರರಿರುವಂತವರು ಒಂದು ಭಾಗ ತುಂಬಬೇಕು, ಇನ್ನೊಂದು ಭಾಗ ತುಂಬಬೇಕು. ಈ ಭಾಗಗಳನ್ನು ತುಂಬತಾ ಇಲ್ಲ ಅವರು. ಮ್ಯಾಪಿಂಗ್ ಮಾಡಬೇಕು, ಅದನ್ನು ಮಾಡ್ತಾ ಇಲ್ಲ. ನಾವು ಚುನಾವಣೆಯಲ್ಲಿ ಕರಪತ್ರ ಬಿಸಾಕಿ ಬರ್ತೀವಲ್ಲ, ಹಂಗೆ ಬಿಸಾಕಿ ಮನೆ ಹತ್ರ ಬರ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರುವಂತದ್ದು. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಯಾವುದೇ ಕಾರಣಕ್ಕಾಗಿ ಇವತ್ತು ಸರ್ಕಾರ ನಮ್ಮ BLOಗಳನ್ನ ಥ್ರೆಟನ್ ಮಾಡ್ತಾ ಇದೆ, BLAಗಳನ್ನ ಥ್ರೆಟನ್ ಮಾಡ್ತಾ ಇದೆ. BLOಗಳಿಗೆ ಹೇಳಿದೆ, ಕೇವಲ ಕಾಂಗ್ರೆಸ್ಸಿನ BLAಗಳನ್ನ ಕರ್ಕೊಂಡು ಹೋಗಿ ಅವರ ಹತ್ರ ನೀವು ಕೂತ್ಕೊಂಡು ಮಾಡಿಸಿ. ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನನ್ನ ಆಗ್ರಹ ಇದೆ, ತಕ್ಷಣ ರಾಜ್ಯ ಸರ್ಕಾರ ನೀವೇನು ಈ ರೀತಿಯ ಕಾನೂನು ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ದೀರಿ, ಕೇವಲ ಅಲ್ಪಸಂಖ್ಯಾತ ಮತದಾರರನ್ನು ಮಾತ್ರ ಒಂದು ಕಡೆ ಸೇರಿಸಿ ಅಕ್ರಮ ವಲಸಿಗರಿಗೆ ನೀವು ಮತದಾರರನ್ನು ಮಾಡಬೇಕು ಅಂತಿದ್ದೀರಿ. ಇದನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ಚುನಾವಣಾ ಆಯೋಗಕ್ಕೆ ಇಂಟರ್ವ್ಯೂನ್ ಆಗ್ಬೇಕನ್ನುವಂತ ಆಗ್ರಹವನ್ನು ಮಾಡ್ತೀನಿ. ಕೆಲವು ಉದಾಹರಣೆಗಳು ಮಾತ್ರ ನಾವು ಇವತ್ತು ತೋರಿಸ್ತೀವಿ. ವಿಡಿಯೋದಲ್ಲಿ ಬೇರೆ ಬೇರೆ ಕಡೆಗಳಿಂದ ಬಂದಿರುವುದು, ಕೇವಲ ಬೆಂಗಳೂರಲ್ಲ, ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತ ಏನೇನು ಇದೆ ಅದನ್ನ ನಾವು ತೋರಿಸ್ತಾ ಇದ್ದೀವಿ. जुमा मस्जिद के पास SIR चल रहा है, सब उधर आना आ रही वही ಹೇಳ್ತಾ ಇದ್ದಾರೆ. जुमा मस्जिद के पास सब आना, उधर हम करेंगे, ये है इसीलिए
ಇದು ಕಾಂಗ್ರೆಸ್ ಎಸ್ಆರ್ ಬಗ್ಗೆ ಹೆದರಿಕೆ ಇದು ಒಂದೇ ಕಡೆ ಕೂತ್ಕೊಂಡು ಸ್ಟಿಲ್ ಇವರೇ ಸ್ಟಿಲ್ ಇಲ್ಲ ಇವರೇ ಸರ್ ಹಲೋ ಇಲ್ಲ ಸೈಡಿಗೆ ಹೋಗಿ ನೀವು ಓಕೆ ಇದು ಕರ್ನಾಟಕದ ಎಸ್ಆರ್. ಈ ರಾಜ್ಯ ಸರ್ಕಾರ ಎಸ್ಆರ್ ನಡೆಸ್ತಾ ಇರುವಂತ ರೀತಿ ಇದು. ಮೇಡಮ್ ಈಗ ನೀವು ಸಂಪೂರ್ಣವಾಗಿ ಹೊಸದಾಗಿ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಚುನಾವಣೆ ಎರಡಕ್ಕೂ ಪತ್ರ ಬರೆದಿದ್ರು. ನಾನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಈ 2 ಪತ್ರಗಳನ್ನು ಬರೆದಿದ್ದೀನಿ, ನಿಮ್ಗೆ ಕೊಡ್ತೀನಿ. ನಾನು ಒಂದು ಜಿಬಿಎ ಎಸ್ಆರ್ ನಡೀತಾ ಇರುವಂತ ಸಂದರ್ಭದಲ್ಲೇ ಪ್ಯಾರಲಲ್ ಆಗಿ ಜಿಬಿಎ ಮತದಾರ ಪಟ್ಟಿಯನ್ನ ಯಾಕೆ ಮಾಡ್ತೀವಿ ಇದರ ಬಗ್ಗೆ. ಇನ್ನೊಂದು ಚುನಾವಣೆ ಇಲ್ಲಿ ಎಸ್ಆರ್ ಶುರುವಾದ ಮೇಲೆ ಹೇಗೆ ಅಕ್ರಮ ನಡೀತಾ ಇದೆ, ಹೇಗೆ ಅಕ್ರಮವನ್ನ ಮಾಡ್ತಾ ಇದ್ದಾರೆ, ಹೇಗೆ ಕಾನೂನು ಬಾಹಿರವಾಗಿ ರಾಜ್ಯ ಸರ್ಕಾರ ವರ್ತನೆ ಮಾಡ್ತಾ ಇದೆ, ಇದಕ್ಕೆ ಇಂಟರ್ವ್ಯೂನ್ ಆಗ್ಬೇಕು ಅನ್ನೋದ್ರ ಬಗ್ಗೆ 2ನೇ ಪತ್ರವನ್ನ ನಾನು ಬರೆದಿದ್ದೀನಿ. ನಿಮಗೆ ಮುಖ್ಯಮಂತ್ರಿ ಪತ್ರ ಅಲ್ಲಿ ಕೂತ್ಕೊಂಡು ಕೇಳ್ತಾರೆ BLA ಯಾರು ಅಂತ. ನೋಡಿ ಇವರು ಹಾಕೊಂಡಿದ್ದಾರೆ ಸರ್ಕಾರದ ಟ್ಯಾಗ್, ಐಡೆಂಟಿ ಕಾರ್ಡ್ ಹಾಕೊಂಡಿದ್ದಾರೆ. ಒಂದು ಸಮುದಾಯದವರನ್ನು ಮಾಡಿಸ್ಬಿಟ್ಟು ಅವರನ್ನು ಕೂರಿಸ್ಬಿಟ್ಟು ಮಾಡ್ತಾ ಇದ್ದಾರೆ. ಮೇಡಮ್, ನಿನ್ನೆ ಮುಖ್ಯಮಂತ್ರಿ ಪತ್ರಿಕಾಗೋಷ್ಠಿ ಹೇಳಿದರೆ ನೀವು ಕಲ್ಯಾಣ ಮಂಟಪದಲ್ಲಿ ಮಸೀದಿ ಮಾಡೋದು ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ, ಆಯಾ ಚುನಾವಣಾಧಿಕಾರಿ ಸಂಬಂಧಪಟ್ಟ ಅಂತ ಹೇಳಿದ್ದಾರೆ. ಒಂದು ಆಮೇಲೆ ರಾಜ್ಯ ಸರ್ಕಾರಕ್ಕೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡೋದ್ರೆ ಕನ್ಫ್ಯೂಷನ್ ಇದೆ. ಒಂದ್ ಕಡೆ PDO ಕೊಡ್ತಾರೆ ಅಂತ ಒಂದು ಆರ್ಡರ್ ಮಾಡಿದ್ದಾರೆ, ಇನ್ನೊಂದು ಏನ್ ಮಾಡಿದ್ದಾರೆ ಈಗ ತಹಸೀಲ್ದಾರ್ ಕೊಡ್ಬೇಕಂತ ಹೇಳ್ತಾರೆ ಮನೆಯಿಂದ. ಅಲ್ಲೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳದು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡುವಂತ ಉದ್ದೇಶ ಒಂದೇ ಒಂದು, ಅಕ್ರಮ ಮತದಾರರನ್ನ ಸಕ್ರಮವಾಗಿ ಮಾಡುವಂತದ್ದು. ಇದು ಬಿಟ್ಟು ಬೇರೆ ಏನೋ ಉದ್ದೇಶ ಇಲ್ಲ. ಯಾರು ಬಾಂಗ್ಲಾದೇಶಿಗಳಿದ್ದಾರೆ ಹಿಂದೆ ಅವರು ಕರ್ಕೊಂಡು ಬಂದಿದ್ರು, ಯಾರು ಈಗ ವೆಸ್ಟ್ ಬೆಂಗಾಲ್, ಬಿಹಾರ ಮತ್ತು ಬೇರೆ ಬೇರೆ ಎಸ್ಆರ್ ಆದಲ್ಲಿಂದ ಓಡ್ ಬಂದಿದ್ದಾರೆ, ಅಲ್ಲಿ ಸರ್ಕಾರ ಚೇಂಜ್ ಆಗಿ ಓಡ್ ಬಂದಿದ್ದಾರೆ, ಅವರನ್ನ ಸಕ್ರಮ ಮಾಡುವಂತ ದುರುದ್ದೇಶವನ್ನ ಹೊಂದಿ ಇದನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇದು ಮುಖ್ಯಮಂತ್ರಿಗಳಿಗೆ ಒಳ್ಳೆಯದಲ್ಲ. ನೀವು ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದೀರಿ, ಕಾನೂನು ಪ್ರಕಾರವಾಗಿ ಕೆಲಸ ಮಾಡೋದನ್ನ ಕಲ್ತ್ಕೊಳ್ಳಿ, ಅದನ್ನು ಮಾಡಿ ನೀವು.